ಹಲೋ, ಎಲ್ಲ ಮೀಡಿಯಾ ಪ್ರೆಸ್ ಬಂದವ್ರಿಗೂ ಇವತ್ತು ಮೊದಲಾಗಿ ನನ್ನ ನಮಸ್ಕಾರ. ನನ್ನ ಹೆಸರು ಸ್ಮೃತಿ ವೆಂಕಟೇಶ್. ನಾನು ಹುಟ್ಟಿದ ಬೆಂಗಳೂರು, ಬಟ್ ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ. ಸೊ ನಾನು ಆ್ಯಕ್ಚುಲಿ ಎಲ್ಲ ಟೀಮ್ ಅಂದಂಗೆ ನಾನು ಸಾಫ್ಟ್ವೇರ್ ಎಂಜಿನಿಯರ್. ಸೊ ಎಂಜಿನಿಯರಿಂಗ್ ಆದಮೇಲೆ ಈ ಫೀಲ್ಡಿಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ನಾನು ಬೈ ಚಾನ್ಸ್ ಕಾಲೇಜ್ ಆಮೇಲೆ ಎಂಟರ್ ಆಗಿದ್ದು, ಬಟ್ ಇವಾಗ ಈ ಇಂಡಸ್ಟ್ರಿಗೆ ಆ್ಯಕ್ಟಿಂಗಿಗೆ ಬೈ ಚಾಯ್ಸ್ ಎಂಟರ್ ಆಗಬೇಕು ಅಂತ ಇದ್ದೀನಿ. ಸೊ ಹಾಗೆ ಮರಳಿ ಮನಸ್ಸಾಗಿದೆ ಬಗ್ಗೆ ಹೇಳಿ. ಸೊ ಅದಕ್ಕಿಂತ ಮುಂಚೆ ನಾನು ಈ ಫೀಲ್ಡ್ ಎಂಟರ್ ಆಗಿಂತ ಬಂದಿದ್ದು ಉಷಾ ಭಂಡಾರಿ ಮ್ಯಾಮ್ ಅವರ ಆಪ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿದ್ದು, ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಫ್ರೆಶ್ ಫೇಸಲ್ಲಿ ಗೆದ್ದು ಬಂದಿದ್ದು. ಸೊ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್, ಮಾನಸ ಮ್ಯಾಮ್, ವಿಶಾಲ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮಿಲ್ದಿದ್ದೆ ನಾನು ಇಲ್ಲಿರ್ತಾ ಇರಲಿಲ್ಲ. ಹಾಗೆ ಈ ಫಿಲ್ಮ್ಗೆ ನಾನು ಬಂದಿದ್ದು ಆಡಿಷನ್ ಮಾಡಿ. ಸೊ ನಾನು ಆ್ಯಕ್ಚುಲಿ ಈ ಫಿಲ್ಮಲ್ಲಿ ಸೆಲೆಕ್ಟ್ ಆಗಿದ್ದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಸೆಲೆಕ್ಟ್ ಆಗಿದ್ದು. ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಈ ಸ್ಟೋರಿ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಸೆಲೆಕ್ಟ್ ಆಗಿ ನಾನು ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೆ. ಬಟ್ ಈ ಪಾತ್ರಕ್ಕೆ ಎಲ್ಲದಕ್ಕೂ ಆಲ್ಮೋಸ್ಟ್ 1 ತಿಂಗಳು ವರ್ಕ್ಶಾಪ್ ಆಗಿದೆ. ಆ ವರ್ಕ್ಶಾಪಲ್ಲಿ ಈ ಮೂವಿದು ಎಷ್ಟು ಚೆನ್ನಾಗಿದೆ, ಈ ಸ್ಟೋರಿ ಎಷ್ಟು ಚೆನ್ನಾಗಿದೆ ಎಲ್ಲ ಕ್ಯಾರೆಕ್ಟರ್ಸ್ ಅಂದರೆ ವರ್ಕ್ಶಾಪಲ್ಲಿ ಎಲ್ಲರೂ ಪ್ರೆಸೆಂಟ್ ಇರಲ್ಲ. ಸೊ ನಾನು ಆ್ಯಕ್ಚುಲಿ ನಾಗರಾಜ್ ಸರಿಗೆ ಗೊತ್ತಿರಬೇಕು, ನಾನು ಎಲ್ಲ ಕ್ಯಾರೆಕ್ಟರೂ ಕೌಂಟರ್ ಕೊಡ್ತಾ ಇದ್ದೆ. ಯಾರ್ಯಾರು ಇರ್ತಿಲ್ವೋ ಎಲ್ಲ ಕ್ಯಾರೆಕ್ಟರು ಮಾಡ್ತಾಯಿದ್ದೆ. ಸೊ ಮಾಡ್ತಾ ಮಾಡ್ತಾ ಹಾಗೆ ಮರಳಿ ಮನಸ್ಸಾಗಿದೆ ನಾಯಕಿ ಪಾತ್ರದ್ದು ನಂಗೆ ಗೊತ್ತಾಯಿತು. ಹಾಗೆ ನಾನು ನಾಗರಾಜ್ ಸರಿಗೆ ಒಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ನಂಗೆ ಟ್ರಸ್ಟ್ ಮೀ, ಐ ವಿಲ್ ಡೂ ಮೈ ಬೆಸ್ಟ್ ಇನ್ ದಿಸ್ ಕ್ಯಾರೆಕ್ಟರ್. ಸೊ ನಾನು ನಾಗರಾಜ್ ಸರಿಗೆ ಥ್ಯಾಂಕ್ ಯು ಹೇಳಬೇಕು, ಬಿಕಾಸ್ ಇಟ್ ಈಸ್ ವೆರಿ ವೆರಿ ರೇರ್ ಆ್ಯಂಡ್ ತುಂಬ ಡಿಫಿಕಲ್ಟ್. ಒಂದು ಬಿಗಿನರ್ಗೆ ಇಷ್ಟು ಡೈನಾಮಿಕ್ ಪಾತ್ರ ಕೊಡೋದು ತುಂಬ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ನಂಬಿಕೆ ಇಟ್ಬಿಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೂ ನವೀನ್ ಸರ್, ಆ್ಯಕ್ಚುಲಿ ನವೀನ್ ಸರಿಗೆ ಸ್ವಲ್ಪ ಡೌಟ್ ಇತ್ತು, ಬಿಗಿನರ್ ಹೆಂಗೆ ಈ ಮೂವಿನ ಇಷ್ಟು ಚೆನ್ನಾಗಿ ಹೆಂಗೆ ಮಾಡ್ಬೋದು, ಇಂಥವು ದೊಡ್ಡ ಕ್ಯಾರೆಕ್ಟರ್ ಇದು ಬಿಗಿನರ್ಸಿಗೆ ಯಾರಿಗೂ ಕೊಡೋಲ್ಲ ಆ್ಯಕ್ಚುಲಿ. ಸೊ ಹೆಂಗೆ ಮಾಡ್ತಾರೆ ಅಂತ. ಐ ಹೋಪ್ ಐ ಪ್ರೂವ್ಡ್ ಯುವರ್ ಡಿಸಿಷನ್ ರೈಟ್. ಈಗ ಆಲ್ರೆಡಿ ನಾನು 3 ಸಿನಿಮಾ ಮಾಡ್ತಾಯಿದ್ದೀನಿ ಕನ್ನಡ ಚಿತ್ರದಲ್ಲಿ. ಇನ್ನೂ ಸ್ಕ್ರಿಪ್ಟ್ಸ್ಗಳು ಬರ್ತಾಯಿದೆ. ಬಟ್ ನಾನು ನಾನು ಕನ್ನಡ ಚಿತ್ರದಲ್ಲೇ ಬೆಳಿಬೇಕು, ಪರ್ಫಾರ್ಮರ್ ಆಗಿ ಬೆಳಿಬೇಕು, ಒಂದು ಹೆಸರು ಮಾಡಬೇಕು ಅಂತ ಬರ್ತಾಯಿದ್ದೀನಿ. ಸೊ ಎಲ್ಲ ಮೀಡಿಯಾ ಪ್ರೆಸ್ ಹಾಗೂ ಎಲ್ಲ ಆಡಿಯನ್ಸ್ಗೂ ನಾನು ಪ್ಲೀಸ್ ನನಗೆ ಮತ್ತು ಈ ಮೂವಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ಯಾವತ್ತೂ ಡಿಸಪಾಯಿಂಟ್ ಆಗಲ್ಲ. ಇದು ನೋಡಿಬಿಟ್ಟು ಅಯ್ಯೋ ಇಟ್ಸ್ ಪಕ್ಕಾ ಪೈಸಾ ವಸೂಲ್ ಮೂವಿ, ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲ ಏಜ್ ಎಲ್ಲ ಒಂಥರ ಫ್ಯಾಮಿಲಿ ನೋಡೋ ಅಂಥ ಮೂವಿ. ಹಾಗೆ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಕೊರಿಯೋಗ್ರಾಫರ್ಸ್ ಕಿಶೋರ್ ಸರ್ ಹಾಗೆ ಮೋಹನ್ ಸರ್. ನಂದು 2 ಸಾಂಗ್ಸ್ ಇದೆ ಈ ಮೂವಿಯಲ್ಲಿ ಆ್ಯಂಡ್ 1 ಬಿಟ್ ಮಾಂಟೇಜ್ ಸಾಂಗ್ ಇದೆ. ನಾವೆರಡು ಸಾಂಗ್ ಮಾಡಿದ್ದು ಮಂಗಳೂರಲ್ಲಿ. ನಂದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಕೂಡ ಹಾಗೆ ಡುವೆಟ್ ಸಾಂಗ್ ಕೂಡ. ಕಿಶೋರ್ ಸರ್, ಐ ವಿಲ್ ಅಗೇನ್ ಐ ಆಮ್ ಸಾರಿ ಫಾರ್ ವಾಟ್ ಎವರ್ ಟ್ರಬಲ್ ಹ್ಯಾಸ್ ಬೀನ್ ಕಾಸ್ಟ್. ಬಟ್ ತುಂಬ ಕಷ್ಟಪಟ್ಟಿದ್ವಿ. ಮಂಗಳೂರು ಆ್ಯಕ್ಚುಲಿ ತುಂಬ ಟ್ರಬಲ್ ಕೂಡ ಆಗಿದೆ, ಸೈಕ್ಲೋನ್ ವೆದರ್. ನಾವು ಮತ್ತೆ ಶೂಟಿಂಗ್ ಸ್ಟಾಪ್ ಮಾಡಿ ಮತ್ತೆ ರೆಸ್ಯೂಮ್ ಮಾಡಿ ಆ ಸಾಂಗ್ ಟೈಮಲ್ಲಿ ಕೂಡ ನನಗೆ ಹುಷಾರಿರಲಿಲ್ಲ. ಹೈ ಫೀವರ್ ಆ್ಯಂಡ್ ಫುಲ್ ಕ್ರ್ಯಾಂಪ್ಸ್ ಎಲ್ಲ ಬರ್ತಾಯಿತ್ತು. ಸೊ ತುಂಬ ಒಂದು ಡೆಡಿಕೇಶನ್, ಒಂದು ಮಾತು ಕೊಟ್ಟಿದ್ದೀನಿ ನಾಗರಾಜ್ ಸರ್ಗೆ, ದ್ಯಾಟ್ ಐ ವಿಲ್ ಡೂ ಮೈ ಬೆಸ್ಟ್ ಆ್ಯಸ್ ಅ ಕ್ಯಾರೆಕ್ಟರ್, ಆ್ಯಸ್ ಅ ಹೀರೋಯಿನ್ ಅಂತ. ಸೊ ಐ ಹ್ಯಾಡ್ ಟು ಪ್ರೂವ್ ಮೈ ಸೆಲ್ಫ್ ಆ್ಯಂಡ್ ಇಡೀ 2 ದಿನ ತುಂಬ ಕಷ್ಟಪಟ್ಟು ಸಾಂಗ್ ಮಾಡಿದ್ದೀವಿ. ಆ ಸಾಂಗಲ್ಲಿ ಒಂದು ಫೈರ್ ಬಿಟ್ ಬರುತ್ತೆ ಆ್ಯಕ್ಚುಲಿ. ಆ ಟೈಮಲ್ಲಿ ನನಗೆ ಇನ್ನು 2 ಮಿನಿಟ್ಸ್ ಬಿಟ್ಟಿದ್ರೆ ನಾನು ಆ್ಯಕ್ಚುಲಿ ಫೇಂಟ್ ಆಗೋಗ್ತಾ ಇದ್ದೆ. ನನಗೆ ಆಲ್ರೆಡಿ ಆ್ಯಂಬ್ಯುಲೆನ್ಸ್ ಎಲ್ಲ ಕಟ್ಸ್ಬಿಟ್ಟಿದ್ರು. ಬಟ್ ಅದು ಏನಾಯಿತು ಗೊತ್ತಿಲ್ಲ, ಇನ್ ದಟ್ 15 ಮಿನಿಟ್ ಆಫ್ ಸ್ಪ್ಯಾನ್ ಎಷ್ಟಾಗುತ್ತೋ ಅಷ್ಟು ಎನರ್ಜಿ ಕೊಟ್ಟಿದ್ದೀವಿ. ಯಾರಿಗೂ ಅದು ಸ್ಕ್ರೀನಲ್ಲಿ ಕಾಣೋದು ಇಲ್ಲ, ಬಿಕಾಸ್ ನನಗೆ ನಮ್ಮ ಟೀಮ್ಗೆ ಎಲ್ಲರಿಗೂ ಗೊತ್ತಿರೋ ಸ್ಟೋರಿ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್ ಆ್ಯಂಡ್ ಮೋಹನ್ ಸರ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಲೆಟಿಂಗ್ ಮೀ ನೋ ಐ ಕ್ಯಾನ್ ಡೂ ದ ಬೆಸ್ಟ್. ಹಾಗೆ ಮೂವಿ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ನನ್ನ ಕ್ಯಾರೆಕ್ಟರ್ ಹೆಸರು ಸ್ಫೂರ್ತಿ ಅಂತ. ಇದೊಂಥರ ತುಂಬ ಡೈನಾಮಿಕ್ ಫೀಮೇಲ್ ಓರಿಯೆಂಟೆಡ್ ಕ್ಯಾರೆಕ್ಟರ್. ಒಂಥರ ಬಬ್ಲಿ ತರ್ಲೆ ಮಂಗಳೂರಿನ ಹುಡುಗಿ. ಸೊ ಆದರೆ ಸಂದರ್ಭ ತಕ್ಕಂಗೆ ತುಂಬ ಮೆಂಟಲಿ ಸ್ಟ್ರಾಂಗ್ ಡಿಸಿಷನ್ಸ್ ತಗೋತಾಳೆ. ಆ ಡಿಸಿಷನ್ಸಿಂದ ಈ ಮೂವಿ ಪ್ಲಾಟೇ ಚೇಂಜ್ ಆಗುತ್ತೆ. ಆ್ಯಸ್ ಈಸ್ ಟೋಲ್ಡ್, ಸೆಕೆಂಡ್ ಸ್ಟೋರಿ ಮೂವಿ ಆ ಡಿಸಿಷನ್ಸ್ ಇಂದನೇ ಚೇಂಜ್ ಆಗೋದು. ಸೊ
ಆಡಿಯನ್ಸ್ನ ಗ್ರ್ಯಾಬ್ ಮಾಡಿ ಅಟೆನ್ಷನ್ನ ಒಂಚೂರು ಐ ಪ್ರಾಮಿಸ್ ಯು ಈ ಕ್ಯಾರೆಕ್ಟರ್ ಈ ಮೂವಿ ನಿಮ್ಮದು ಅಟೆನ್ಷನ್ ಒಂಚೂರು ಬಿಟ್ಕೊಡಲ್ಲ. ಐ ಕ್ಯಾನ್ ಪ್ರಾಮಿಸ್ ಯು ದ್ಯಾಟ್. ಹಾಗೇ ಎಲ್ಲ ಹೀರೋಯಿನ್ ಕ್ಯಾರೆಕ್ಟರ್ ಥರ ಅಂತ ಅಲ್ಲ, ನಾನಿವಾಗ ಜಾಸ್ತಿ ಹೇಳೋಕ್ಕಾಗಲ್ಲ ಕ್ಯಾರೆಕ್ಟರ್ ಬಗ್ಗೆ. ನಿಮ್ಗೆ ಹೇಳ್ಕೊಟ್ಬಿಟ್ರೆ ಇಡೀ ಮೂವಿನೇ ಗೊತ್ತಾಗ್ಬಿಡುತ್ತೆ. ಸೊ ತುಂಬ ಒಳ್ಳೆ ಕ್ಯಾರೆಕ್ಟರ್. ಆ್ಯಂಡ್ ನಾನು ಟೀಮ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಹಾಗೆ ಹಾಲೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಎವ್ರಿ ಫ್ರೇಮಲ್ಲಿ ತುಂಬ ಚೆನ್ನಾಗಿ ತೋರಿಸಿರೋ ವ್ಯಕ್ತಿ ನೀವು. ತುಂಬ ಗೈಡ್ ಕೂಡ ಮಾಡಿದ್ದೀರಾ. ಹಾಗೆ ನಾಗರಾಜ್ ಸರ್ ನಮಗೆ ಎಲ್ಲ ಸೀನಲ್ಲೂ ತುಂಬ ತೋರಿಸ್ಕೊಟ್ಟು ಹೆಲ್ಪ್ ಮಾಡಿ ತುಂಬ ಗೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು. ನವೀನ್ ಸರ್, ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ಹಾಗೆ ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರ್ ಮಲ್ಲಿಕಾರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಇನ್ಯಾರಿದ್ದಾರೆ, ಮ್ಯೂಸಿಕ್ ವಿನು ಸರ್, ಎಡಿಟರ್ ಹರೀಶ್ ಕಂಬಿ ಸರ್, ಸ್ವಾತಿ ಮ್ಯಾಮ್, ಸಂಗೀತಾ ಮ್ಯಾಮ್, ಥ್ಯಾಂಕ್ ಯು. ತುಂಬ ಹಂಬಲ್ ಆಗಿ ನನಗೆ ತುಂಬ ವೆಲ್ಕಮ್ ಮಾಡಿದ್ದಾರೆ. ಇಡೀ ಟೆಕ್ನಿಷಿಯನ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಮಂಗಳೂರಲ್ಲಿ ನಾನು ತುಂಬ ಡಿಮ್ಯಾಂಡಿಂಗ್ ಇದ್ದೆ, ನನಗೆ ಮೀನೂಟ ಬೇಕು ಅಂತ. ಮೀನೂಟ ಇಲ್ಲಾಂದರೆ ನಾನು ಆ್ಯಕ್ಟಿಂಗ್ ಮಾಡಲ್ಲ ಅಂತ. ಸೊ ಇಡೀ ಸೆಟ್ ಪ್ರೊಡಕ್ಷನ್ ಟೀಮ್, ಲೈಟಿಂಗ್ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಸಪ್ರೇಟಾಗಿ ಒಂದು 2-3 ಮೀನು ಸಪ್ರೇಟಾಗಿ ಸೈಡಲ್ಲಿ ಇಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇದು, ಬಟ್ ನನಗೆ ಸಪ್ರೇಟಾಗಿ 2-3 ಜಾಸ್ತಿ ಮೀನು ಸಿಗ್ತಾಯಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ವೆಲ್ಕಮ್ ಮಾಡಿ ಹೋಮ್ ಟು ಮೇಕ್ ಮೀ ಫೀಲ್ ಅಟ್ ಹೋಮ್. ಈ ಫ್ಯಾಮ್ಲಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಐ ವಿಲ್ ರಿಮೆಂಬರ್ ದಿಸ್. ಆ್ಯಂಡ್ ಇಂಥ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇನ್ನೂ ಬೆಳಿಬೇಕು ಅಂತ ಇದ್ದೀನಿ. ಒಳ್ಳೆ ಪರ್ಫಾರ್ಮರ್ ಆಗಿ ಕನ್ನಡ ಚಿತ್ರದಲ್ಲಿ ತುಂಬ ಒಳ್ಳೆ ಹೆಸರು ಮಾಡಬೇಕು ಅಂತ ಇದ್ದೀನಿ. ಸ್ಯಾಂಡಲ್ವುಡ್ಡಲ್ಲೇ ಫಸ್ಟು ಬೆಳಿಬೇಕು, ಮದರ್ ಟಂಗ್ ಕನ್ನಡದಲ್ಲೇ ಬೆಳಿಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನನಗೆ ಆಗಲ್ಲ. ಪ್ಲೀಸ್ ನನಗೆ ಮತ್ತು ಇಡೀ ತಂಡಕ್ಕೆ ತುಂಬ ಸಪೋರ್ಟ್ ಮಾಡಿ, ಥಿಯೇಟ್ರಲ್ಲಿ ಬಂದು ಎಲ್ಲ ನೋಡಿ, ಸಾಂಗ್ಸ್ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತದೆ, ಐ ನೋ ದ್ಯಾಟ್. ಡೆಫಿನೆಟ್ಲಿ.